ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸ್ವಲ್ಪ ಮಸಾಲಾ ವಡೆ ಮತ್ತೆ ಚಿರೋಟಿನ ಮಾಡ್ಕೊತಾ ಇದೀನಿ. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಆಲ್ರೆಡಿ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ನಾನು ಕಡಲೆಬೇಳೆ ಅಂತ ತಗೊಂಡಿದ್ದೀನಿ. ಒಂದು 20 ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಸಾಕು, ವಡೆ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ಇದು ತೀರಾ ನೆಂದಿರೋ ಬರೋದು ಅಥವಾ ಲೈಟಾಗಿ ನೆಂದಿದ್ರೆ ಸಾಕು. ಒಂದು 20 ನಿಮಿಷ ನೆನ್ಕೊಂಡ್ರೆ ಸಾಕು. ನೇಲ್ಸಲ್ಲಿ ಈ ಥರ ಕಟ್ ಮಾಡಿದ್ರೆ ಒಂದು ಅರ್ಧ ಕಟ್ ಆಗಬೇಕು. ನನಗೆ ಇಲ್ಲಿ ನೇಲ್ಸ್ ಸರಿಯಾಗಿಲ್ಲ, ಸೊ ಹಾಗಾಗಿ ಈ ಥರ ಕಟ್ಟಾದರೆ ಸಾಕು, ವಡೆ ತುಂಬಾ ಕ್ರಿಸ್ಪಿಯಾಗಿ ಸಹ ಬರುತ್ತೆ. ಇದಕ್ಕೆ ಒಂದು 2 ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು, ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ. ಒಂದು 2 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಇಂಚು ಚಕ್ಕೆ, ಒಂದು 2 ಲವಂಗ ತೊಗೊಂಡಿದ್ದೀನಿ. ಮಸಾಲೆ ವಡೆ ಆಗಿರೋದ್ರಿಂದ ಸ್ವಲ್ಪ ಚಕ್ಕೆ ಲವಂಗನ ಸೇರಿಸ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಮೆಸೇಜ್ನ ಮಾಡಿದ್ದೀರಿ. ಹಾಗಾಗಿ ಈ ವಡೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ತುಂಬ ಚೆನ್ನಾಗಿದೆ, ಖಂಡಿತ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ. ನೀರನ್ನೆಲ್ಲ ಚೆನ್ನಾಗಿ ಸೋಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಇದ್ರೇ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಳು ಇರೋ ಥರನೇ ಗ್ರೈಂಡ್ ಮಾಡ್ಕೋಬೇಕು. ವಡೆ ತುಂಬಾ ಕ್ರಿಸ್ಪಿಯಾಗಿ ಸಹ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಾಳು ಇರೋ ಥರನೇ ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಹಸಿಮೆಣಸಿಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವನ್ನ ಸೇರಿಸಿ ಒಂದ್ಸಲ ರಫಾಗಿ ಗ್ರೈಂಡ್ ಮಾಡಿ ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಕಾಳಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪು, ಒಂದು ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕೈನಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಯಾವುದೇ ಥರದ ನೀರನ್ನ ಸೇರಿಸುವಂಥ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಈರುಳ್ಳಿಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾನು ನೀಟಾಗಿ ಕೈನಲ್ಲೇ ಎಲ್ಲನೂ ಕಲಿಸ್ಕೊತಾ ಇದ್ದೀನಿ. ಕಾಳು ರುಬ್ಬಬೇಕಾದ್ರೂ ಅಷ್ಟೇ ನಾವು ಯಾವುದೇ ಥರದ ನೀರನ್ನ ಸೇರಿಸ್ಕೊಂಡಿಲ್ಲ. ಈರುಳ್ಳಿಯಲ್ಲಿ ನೀರಿನ ಅಂಶ ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು. ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಈಗ ವಡೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಆ ಮಟ್ಟದಲ್ಲಿ ನೀಟಾಗಿ ಇಟ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಕೈನಲ್ಲಿ ಒಂದು ಸ್ವಲ್ಪ ನೀರು ಪ್ರಮಾಣ ಇಲ್ಲ. ಕಾಳಿನಲ್ಲಿರುವಂಥ ನೀರಾಗಿರ್ಬೋದು ಅಥವಾ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶದಿಂದಲೇ ನಾನು ವಡೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಣ್ಣೆನ ಬಿಸಿಗೆ ಇಟ್ಕೊಂಡು ನಾವು ವಡೆನ ಅಥವಾ ಒಂದು ಪೇಪರಲ್ಲಾದರೂ ಸಹ ತಟ್ಕೊಬೋದು, ಈ ಥರ ಕೈನಲ್ಲೂ ಸಹ ತಟ್ಕೊಬೋದು. ನಾನು ಇಲ್ಲಿ ಕೈನಲ್ಲಿ ಒಂದೊಂದನ್ನೇ ತಟ್ಟಿ ಇಟ್ಕೊತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಆಯಿಲ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಸೊ ಆಯಿಲೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ವಡೆನ ತಟ್ಟಿ ನೀಟಾಗಿ ಬಿಟ್ಕೊಂಡ್ರೆ ಸಾಕು. ಕೈನಲ್ಲಿ ವಡೆನ ತಟ್ಟಕ್ಕೆ ಬರಲ್ಲ ಅನ್ನುವಂಥವ್ರು ಒಂದು ವೈಟದು ಕಾಟನ್ ಕ್ಲಾತ್ನಿಂದನೂ ಸಹ ವಡೆನ ತಟ್ಕೊಬೋದು, ಅಥವಾ ಒಂದು ಲೋಟದ ಸಹಾಯದಿಂದನೂ ಲೋಟನ ಉಲ್ಟಾ ಮಾಡಿ ಅದ್ರ ಮೇಲೆ ವಡೆನೂ ಸಹ ತಟ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 20 ನಿಮಿಷದ ಒಳಗಡೆ ಕಡಲೆಬೇಳೆನ ಚೆನ್ನಾಗಿ ನೆನೆಸಿ ವಡೆನ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸಂಜೆ ಟೈಮ್ ಟೀ ಜೊತೆ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಬಿಸಿ ಬಿಸಿ ಪಲಾವ್ ಜೊತೆ ಆಗಿರ್ಬೋದು, ಮಸಾಲೆ ವಡೆ ಇದ್ದರೆ ಅದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ವಡೆನೆಲ್ಲ ಮಾಡಿ ಮುಗಿಸಾದ್ಮೇಲೆ ಚಿರೋಟಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದ್ಸಲ ನೋಡ್ಕೊಂಡ್ಬರೋಣ. 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇಲ್ಲಿ 2 ಕಪ್ ಅಳತೆಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. ನಾವು ಮೈದಾ ಹಿಟ್ಟು ಏನು ಕ್ವಾಂಟಿಟಿನ ತೊಗೊಂಡಿರ್ತೀವಿ ಅದರಲ್ಲಿ 1 ಕಪ್ ಅಳತೆಯಷ್ಟು ನಾವು ಚಿರೋಟಿ ರವೆನ ತೊಗೊಂಡ್ರೆ ಸಾಕಾಗುತ್ತೆ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ಉಪ್ಪಿಲ್ಲದೆ ಯಾವ ಅಡುಗೆನೂ ಮಾಡಬಾರ್ದು ಅಂತಾರೆ. ಸೊ ಹಾಗಾಗಿ ಪಿಂಚ್ ಆಫ್ ಸಾಲ್ಟ್ನ ಸೇರಿಸಿ ಇದನ್ನೆಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ನಾನು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ. 2 ಕಪ್ ಅಳತೆಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಏನು ಕ್ವಾಂಟಿಟಿಲಿ ಮೈದಾ ಹಿಟ್ಟನ್ನು ತೊಗೊಂಡಿರ್ತೀವಿ ಅದರಲ್ಲಿ 1 ಕ್ವಾಂಟಿಟಿ ಅಳತೆಯಷ್ಟು ನಾವು ಚಿರೋಟಿ ರವೆನ ತೊಗೊಂಡ್ರೆ ಸಾಕಾಗುತ್ತೆ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಏನಿರುತ್ತೆ ಅದೇ ಥರನೇ ಕಲಿಸ್ಕೋಬೇಕಾಗುತ್ತೆ. ನಿಧಾನದಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಂಡು
ಕಲಸಿ ಸಪ್ರೇಟ್ ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ. ಈ 80-90s ಕಿಡ್ಸ್ಗಂತೂ ಚಿರೋಟಿ ಅಂದರೆ ತುಂಬಾ ಚೆನ್ನಾಗಿ ಇಷ್ಟ ಆಗೋದು. ಈಗಿನ ಮಕ್ಕಳಿಗೆಲ್ಲ ಅಷ್ಟು ಇಷ್ಟ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿರುತ್ತೆ ಚಿರೋಟಿ. ಇದನ್ನೆಲ್ಲ ಕಲಸಿ ಸಪ್ರೇಟು 1 ಅವರ್ ಎತ್ತಿ ಸಪ್ರೇಟ್ ಇಟ್ಕೊಳ್ಳೋಣ. ಚಿರೋಟಿಗೆ ಸ್ವಲ್ಪ ಸಕ್ಕರೆ ಪೌಡ್ರು ಸಹ ಬೇಕಾಗುತ್ತೆ. ನಾನಿಲ್ಲಿ 2 ಕಪ್ ಅಳತೆಯಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. 1 ಏಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಇದಕ್ಕೊಂದು ಮಿಕ್ಸರ್ ಸಹ ರೆಡಿ ಮಾಡ್ಕೋಬೇಕಾಗುತ್ತೆ. ಚಿರೋಟಿ ಮಾಡೋದಂತೂ ತುಂಬಾ ಈಸಿ ಮತ್ತು ಅಷ್ಟೇ ಸಿಂಪಲಾಗಿ ಸಹ ಮಾಡ್ಕೊಬೋದು. ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿನಿ. ತೆಳು ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಇದನ್ನು ನಾವು ಮೈದಾ ಹಿಟ್ಟಿನ ಜೊತೆಗೆ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಮಾಡ್ಕೊಬೋದು ಅಂತ. ಆಲ್ರೆಡಿ ನಾವು ಮೈದಾ ಹಿಟ್ಟನ್ನು ಕಲಸಿ ಇಟ್ಟಿದ್ವಲ್ಲ, ಅದು ಸಹ ಚೆನ್ನಾಗಿ ನೆಂದಿದೆ. ಮತ್ತು ಚಪಾತಿ ಹಿಟ್ಟನ್ನು ಅಳತೆಗೆ ನಾವು ಕಲಸಿ ಇಟ್ಕೊಂಡಿದೆ. ತುಂಬ ತೆಳು ಇದ್ದರೆ ಚೆನ್ನಾಗಿರಲ್ಲ, ಒತ್ತಕ್ಕಾಗಲ್ಲ ಅಂತ ಅಷ್ಟೇ. ಕಲಸಿಟ್ಕೊಂಡಿರುವಂಥದ್ದನ್ನ ನಾವೀಗ ಚಪಾತಿ ಹಿಟ್ಟಿನ ಆಕಾರಕ್ಕೆ ಒಂದೊಂದನ್ನೇ ಲಟ್ಟಿಸಿ ಸಪ್ರೇಟ್ ಎತ್ತಿಟ್ಕೊತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಮಾಡೋದು ಅಷ್ಟೇ ಸಿಂಪಲ್ಲು, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ನಮಗೆ ಸ್ವಲ್ಪ ಲೇಯರ್ ವೈಸ್ ಬೇಕು ಅಂದರೆ ಒಂದು 6 ಚಪಾತಿನಾದ್ರೂ ಇದಕ್ಕೆ ನಾವು ಸೇರಿಸ್ಕೊಬೇಕಾಗುತ್ತೆ. ಈಗ ಆಲ್ರೆಡಿ ನಾನು ಎಲ್ಲನೂ ಒತ್ತಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಒಂದು 4 ಕಡೆ ತುಪ್ಪ ಮತ್ತು ಅಕ್ಕಿ ಹಿಟ್ಟಿಂದು ಒಂದು ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಇದೇನು ಚಪಾತಿ ಒತ್ತಿ ಇಟ್ಕೊಂಡಿದ್ದೀವಿ ಅದಕ್ಕೆ ಅಪ್ಲೈ ಮಾಡ್ಕೊಬರೋಣ. ಸ್ವಲ್ಪ ತುಪ್ಪ ಕ್ವಾಂಟಿಟಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಲೇಯರ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. 6ಕ್ಕಿಂತ ಜಾಸ್ತಿ ಚಪಾತಿಗಳನ್ನ ಹಾಕೊಂಬೇಡಿ, ಇದು ಅಷ್ಟು ಚೆನ್ನಾಗಿ ಬರೋಲ್ಲ. ಲೇಯರ್ ವೈಸ್ ಬೇಕು ಅಂತ ಅಂದರೆ ಒಂದು 6 ಚಪಾತಿ ಒಳಗಡೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಎಲ್ಲನೂ ಸವರ್ಕೊಂಡಿನಿ. ಇದೇ ಥರ ಒಂದರಿಂದ ಒಂದು ನಾವೇನು 6 ಚಪಾತಿ ಒತ್ತಿಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಕೊಳ್ಳೋಣ. ಎಲ್ಲದಕ್ಕೂ ಕಂಪ್ಲೀಟಾಗಿ ಅಪ್ಲೈ ಮಾಡಾಗಿದೆ. ಈಗ ಸ್ವಲ್ಪ ನಿಧಾನದಲ್ಲಿ ರೌಂಡ್ ಮಾಡ್ಕೊಂಬರ್ತಾಯಿದ್ದೀನಿ. ಈ ಥರ ಕಂಪ್ಲೀಟಾಗಿ ರೌಂಡ್ ಮಾಡಿ ಆ ಕಡೆ ಈ ಕಡೆ ಎರಡನ್ನೂ ಕಟ್ ಮಾಡಿ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ನಮಗೆ ಎಷ್ಟು ತೆಳು ಬೇಕಾಗುತ್ತೆ ಅಷ್ಟು ತೆಳುವಾಗಿ ಆಕಾರವಾಗಿ ಸ್ವಲ್ಪ ಈ ಥರ ಮಧ್ಯೆ ಕಟ್ ಮಾಡ್ಕೊಂಬಂದರೆ ಸಾಕಾಗುತ್ತೆ. ಇದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಲೇಯರ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈಗ ಆಲ್ರೆಡಿ ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾವು ಸ್ವಲ್ಪ ಬೇಗನೆ ಒತ್ಕೊಬೇಕಾಗುತ್ತೆ. ತುಂಬ ಹೊತ್ತು ಆರೋದಕ್ಕೆ ಬಿಟ್ಟರೆ ಅಷ್ಟು ಲೇಯರ್ ವೈಸ್ ನಮಗೆ ಬರಲ್ಲ ಅಂತ. ಈಗ ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನೆಲ್ಲ ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿ ಒಂದು ಸಲ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ತುಂಬ ಪ್ರೆಸ್ ಮಾಡೋದು ಬೇಡ, 1-2 ಸಲ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 2 ಸೈಡು ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಲೇಯರ್ ವೈಸ್ ಬರುತ್ತೆ. ತುಂಬ ಹಿಟ್ಟನ್ನು ಸಹ ಹಾಕುವಂಥ ಅವಶ್ಯಕತೆ ಇರಲ್ಲ. ಮೈದಾ ಹಿಟ್ಟನ್ನು ಸ್ವಲ್ಪ ಲೈಟಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಈ ಥರ ನಾವು ಆಲ್ರೆಡಿ ಆಯಿಲ್ನ ಬಿಸಿ ಮಾಡೋಕೆ ಇಟ್ಕೊಂಡಿದೆ, ಅದಕ್ಕೆ ಒಂದೊಂದನ್ನು ಸೇರಿಸ್ಕೊತಾನೆ. ಎಲ್ಲನೂ ಒಂದೇ ಸಲ ಒತ್ತಿಟ್ಕೊಂಡಿದ್ದೀನಿ. ಒಂದೇ ಸಲ ಒತ್ತಿಟ್ಕೊಳ್ಳೋದ್ರಿಂದ ಬೇಗ ಹಾಕ್ಕೊಬೋದು ಅಂತ ಅಷ್ಟೇ. ಒಂದೊಂದೇ ಹಾಕ್ಕೊಂಡು ಬರೋದ್ರ ಬದಲು ಒಂದೇ ಸಲ ಈ ಥರ ಒತ್ತಿಟ್ಕೊಂಡು ಒಂದು ಸ್ಪೂನ್ ಅಥವಾ ಒಂದು ಫೋರ್ಕ್ ಸಹಾಯದಿಂದ 2 ಸೈಡು ನಾವು ಚಿರೋಟಿನ ಬೇಯಿಸ್ಕೊಬೇಕಾಗುತ್ತೆ. ನಾವೇನಾದರೂ ಜಾಲರಿ ಸಹಾಯದಿಂದ ಬೇಯಿಸ್ಕೊಂಡ್ರೆ ಅದು ಥಿಕ್ನೆಸ್ ಜಾಸ್ತಿ ಇರುತ್ತೆ, ಲೇಯರ್ ವೈಸ್ ಬರಲ್ಲ ಅಂತ ಅಷ್ಟೇ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ನಾನು ಆಯಿಲ್ನ ಬಿಸಿಗೆ ಇಟ್ಕೊಂಡು 2 ಸೈಡು ನಿಧಾನದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತುಂಬ ಹೊತ್ತೇನು ಬೇಡ, ಒಂದು 3-4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಒನ್ ಬೈ ಒನ್ ನಿಧಾನದಲ್ಲೇ ನಾನು ಆಲ್ರೆಡಿ ಒತ್ತಿಟ್ಕೊಂಡಿರುವಂಥದ್ದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ ಮತ್ತು ಏಲಕ್ಕಿ ಎರಡನ್ನೂ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಸೇರಿಸ್ಕೊಬೇಕು. ಬಿಸಿ ಇದ್ದಾಗಲೇ ಸೇರಿಸಿದೆ ನಾವು ಹಾಕಿರುವಂಥ ಸಕ್ಕರೆ ಪುಡಿ ಎಲ್ಲ ಸ್ವಲ್ಪ ನೀಟಾಗಿ ಕಚ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು 3-4 ನಿಮಿಷ ಬಿಟ್ಟು ಸೇರಿಸ್ಕೊಂಡ್ರೆ ಚಿರೋಟಿ ರೆಡಿನೇ ಆಗೋಗ್ಬಿಡುತ್ತೆ.
ಚಿರೋಟಿನೆಲ್ಲ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡು ಪಲಾವ್ನು ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು, ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಬೀನ್ಸು, ಕ್ಯಾರೆಟು, ಓಲ್ ಸ್ಪೈಸಸ್ಸು, ಬಿಡಿಸಿ ಇಟ್ಕೊಂಡಿರುವಂಥ ಬಟಾಣಿ, 1 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದೇ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೆಂತ್ಯ ಸೊಪ್ಪು ಮತ್ತು ತರಕಾರಿ ಎಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಪಲಾವ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೊಂದು ಮಿಕ್ಸಿ ಜಾರ್ಗೆ ಒಂದು 5 ರಿಂದ 6 ಹಸಿಮೆಣಸಿಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಳು ಮೆಣಸನ್ನು ಸೇರಿಸಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿ ಮತ್ತು ಈರುಳ್ಳಿ ಎಲ್ಲನೂ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಂತೂ ಸಿಂಪಲ್ ಮಸಾಲೆ ಆಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಪಲಾವು. ಈ ಸೀಸನ್ ವೈಸಲ್ಲಿ ಬರುವಂಥ ಕಾಳನ್ನ ಉಪಯೋಗಿಸ್ಕೊಂಡು ಪಲಾವ್ ರೆಸಿಪಿನ ಮಾಡ್ಕೊಳ್ಳೋದಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡ್ದೇನೆ ಲೈಟ್ ಮಸಾಲೆಯಲ್ಲಿ ನಾನು ಇಲ್ಲಿ ಪಲಾವ್ನ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಸ್ವಲ್ಪ ಆಯಿಲ್ ಬಿಡೋವರೆಗೂ 2 ರಿಂದ 3 ನಿಮಿಷಗಳ ಕಾಲವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಚೆನ್ನಾಗಿ ಆಯಿಲ್ ಬಿಡ್ತಿದೆ ಅನ್ನೋಂಥ ಟೈಮ್ನಲ್ಲಿ ಅಕ್ಕಿನ ಒಂದು 10 ನಿಮಿಷಗಳ ಕಾಲ ಆಲ್ರೆಡಿ ತೊಳೆದು ನೆನೆಸಿ ಇಟ್ಕೊಂಡಿದೆ, ಅದನ್ನು ಸಹ ಇದೇ ಟೈಮ್ನಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷಗಳ ಕಾಲ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅಳತೆಗೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಅಥವಾ ಬಿಸಿ ನೀರು ಏನಾದರೂ ನೀವು ಸ್ಟೀಮ್ ಮಾಡಿ ಇಟ್ಕೊಂಡಿದ್ರೆ ಬಿಸಿ ನೀರು ಸಹ ಸೇರಿಸ್ಕೊಬೋದು. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಕ್ವಾಂಟಿಟಿನ ನೋಡಿ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಬೌಲ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಅದಕ್ಕೆ 2 ಕ್ವಾಂಟಿಟಿ ಅಳತೆಯಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಟೈಮ್ನಲ್ಲಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಸೇರಿಸ್ಕೊಳ್ಳಿ. ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಅಥವಾ 2 ವಿಸಿಲ್ ತೆಗೆಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಮತ್ತು ಅಷ್ಟೇ ಸಿಂಪಲಾಗಿರುವಂಥ ಪಲಾವ್ ರೆಡಿನೇ ಆಗೋಗ್ಬಿಡುತ್ತೆ. ಪಲಾವ್ ಅಂತೂ ತುಂಬಾ ಚೆನ್ನಾಗಾಗಿತ್ತು ಮತ್ತು ಅಷ್ಟೇ ಉದುದ್ರಾಗ ಸಹ ಆಗಿತ್ತು. ಈ ಪಲಾವ್ ಜೊತೆ ಆಗಿರ್ಬೋದು ಅಥವಾ ರಸಮ್ ರೈಸ್ ಜೊತೆ ಆಗಿರ್ಬೋದು ಒಂದು ಸಿಂಪಲಾಗಿ ಒಂದು ಪೆಪ್ಪರ್ ಚಿಕನ್ ಡ್ರೈನು ಸಹ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಆಲ್ರೆಡಿ ಚಿಕನ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಳ್ಳೋಣ. ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ಗಿಂತ ಕಮ್ಮಿನೇ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ 1-2 ಈರುಳ್ಳಿನ ಸೇರಿಸಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತೇನು ಫ್ರೈ ಮಾಡುವಂಥ ನೆಸೆಸಿಟಿ ಇರೋಲ್ಲ. 1-2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಮಟ್ಟ ಸಾಫ್ಟ್ ಆಗ್ತಿದೆ ಅನ್ನುವಂಥ ಟೈಮ್ನಲ್ಲಿ ಆಲ್ಮೋಸ್ಟ್ ಒಂದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. 1 kg ಆಗೋಷ್ಟು ಚಿಕನ್ನ ಉಪ್ಪು ಮತ್ತು ಅರಿಶಿನ ಸೇರಿಸಿ ಚೆನ್ನಾಗಿ ತೊಳೆದು ಸಪ್ರೇಟ್ ಎತ್ತಿಟ್ಕೊಂಡಿದೆ. ಈಗ 1 kg ಆಗೋಷ್ಟು ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊತೀನಿ. ಇದಕ್ಕೆ ಯಾವುದೇ ಥರದ ನೀರನ್ನ ಸೇರಿಸಲಿಲ್ಲ. ಚಿಕನ್ನಲ್ಲಿರುವಂಥ ನೀರಿನಂಶ ಎಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಒಂದು 6 ರಿಂದ 7 ನಿಮಿಷಗಳ ಕಾಲವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಚಿಕನ್ನಲ್ಲಿರುವಂಥ ನೀರಿನಂಶದಲ್ಲೇ ಆಲ್ರೆಡಿ ಚಿಕನ್ನು ಒಂದು 80% ಬೆಂದೋಗುತ್ತೆ. ಸೊ ಹಾಗಾಗಿ ನಿಧಾನದಲ್ಲೇ ಉರಿನ ಕಮ್ಮಿನೇ ಇಟ್ಕೊಂಡು ನಾನು ಜಾಸ್ತಿ ಚಿಕನ್ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನಲ್ಲಿರುವಂಥ ನೀರಿನಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಂತೂ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬಾ ರುಚಿಯಾಗಿ ಅಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಪೆಪ್ಪರ್ ಡ್ರೈ ಇದು.
ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಈ ರಸಮ್ ಜೊತೆ ಆಗಿರ್ಬೋದು, ಪಲಾವ್ಗಳ ಜೊತೆ ಆಗಿರ್ಬೋದು, ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಎತ್ತಿ ಸಪ್ರೇಟ್ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಅದೇ ಪ್ಯಾನ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತೀನಿ. 1 ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತೀನಿ. 1 ಮೆಣಸಿಕಾಯಿ, 1 ಹಿಡಿಯಾಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊತೀನಿ. ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಥ ಟೈಮ್ನಲ್ಲಿ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಅಥವಾ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದಂಥ ಚಿಕನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ. ಈಗ ಆಲ್ರೆಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಚಿಕನ್ನ ಸೇರಿಸ್ಕೊತೀನಿ. ಚಿಕನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಅಥವಾ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊತೀನಿ. ನೀರನ್ನ ಸೇರಿಸಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕುದಿ ಬರ್ತಿದೆ ಅನ್ನೋಂಥ ಟೈಮ್ನಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು, ಅಂದರೆ ನಿಮ್ಮ ಮನೆ ಖಾರಕ್ಕೆ ಅನುಗುಣವಾಗಿ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡ್ರೂ ಆಗುತ್ತೆ. ನಾನು ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊತೀನಿ. ಪೆಪ್ಪರ್ ಪೌಡ್ರನ್ನೆಲ್ಲ ಸೇರಿಸಿ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಬಿಟ್ಟರೆ ಈಗ ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿದೆ. ಇದು ಪೆಪ್ಪರ್ ಪೌಡರ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಫೈನಲ್ ಟಚ್ ಅಂತಲೇ ಹೇಳ್ಬೋದು. ಪೆಪ್ಪರ್ ಡ್ರೈ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡೋಕ್ಕೂ ಅಷ್ಟೇ ಅಥವಾ ಸ್ಪೈಸಿಯಾಗೂ ಅಷ್ಟೇ ಖಾರಕ್ಕೆ ಅನುಗುಣವಾಗಿ ನೀವು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಮತ್ತು ಅಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳೋಂಥ ಪೆಪ್ಪರ್ ಡ್ರೈನೂ ಸಹ ರೆಡಿಯಾಗೋಯಿತು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಾನು ಮಾಡುವಂಥ ವೀಡಿಯೋಸು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪೆಪ್ಪರ್ ಡ್ರೈ ಅಂತೂ ತುಂಬಾ ಚೆನ್ನಾಗಾಗಿದೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲಾಗಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.